ಈ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಆಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಅರ್ಜೆಂಟ್ ರಿಕ್ವೈರ್ಮೆಂಟ್ ಬಂದಿರೋ ಕಾರಣ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದರೆ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಸೊ ಇವತ್ತೇ ಅಪ್ಲೈ ಮಾಡಿ. ಓಕೆ, ಕಂಪನಿ ಕಡೆಯಿಂದ ಆಲ್ಮೋಸ್ಟ್ ಎಲ್ರಿಗೂ ಇವಾಗ ರಿವರ್ಟ್ ಬರ್ತಾ ಇದೆ, ಇಂಟರ್ವ್ಯೂನ ತಗೋತಾ ಇದ್ದಾರೆ ಇವರು. ಆ್ಯಂಡ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ವೆರಿಫೈಡ್ ಜಾಬು. ಇದನ್ನು ನಾನು ಮೇನ್ ಅಂತಂದರೆ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವರ್ಕ್ ಫ್ರಮ್ ಹೋಮ್ ಮನೆಯಿಂದ ಹುಡುಕ್ತಾ ಇದ್ದೀವಿ, ನಾವು ಜಾಬ್ ಹುಡುಕ್ತಾ ಇದ್ದೀವಿ ಅನ್ನೋರಿಗೆ ಸೊ ಇದೊಂದು ಜಸ್ಟ್ ಇನ್ಫಾರ್ಮೇಷನ್ ನಾನು ಈ ಒಂದು ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ಕೂಡ ಸುಮಾರು ಥರದ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ಮಾಹಿತಿಗಳನ್ನ ತರ್ತಾ ಇರ್ತೀನಿ. ನೋಡೋದಕ್ಕೆ ಸಿಗ್ತಾ ಇದೆ. ಮೇನ್ ಅಂತಂದರೆ ಈ ಒಂದು ಜಾಬ್ ಮೇನ್ ಅಂತಂದರೆ ಅಪ್ಲರ್ಸ್ ಕಡೆಯಿಂದ ಬಂದಿರುವಂಥದ್ದು. ಅಪ್ಲರ್ಸ್ ತುಂಬಾ ಚೆನ್ನಾಗಿರುತ್ತೆ ಕಂಪನಿ. ಆ್ಯಂಡ್ ಈ ಒಂದು ಕಂಪನಿದು ಅಫಿಷಿಯಲ್ ಒಂದು ಪೇಜು ಲಿಂಕ್ಡ್ಇನಲ್ಲಿ ಕೂಡ ಇದೆ. ಸೊ ಅಲ್ಲಿಂದ ಈ ಒಂದು ಜಾಬನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ಜಾಬ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಾದರೂ ಬೇಕು ಅಂತಂದರೆ ಅಪ್ಲೈ ಮಾಡಿ. ಸುಮಾರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡಿ ಅಂತ ಹೇಳಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಪ್ಲಸ್ ಇಲ್ಲಿ ಟೆಲಿಗ್ರಾಮ್ ಚಾನಲನ್ನು ಕೂಡ ನೀಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ನ ಖಂಡಿತವಾಗ್ಲೂ ಎಲ್ಲರೂ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸುಮಾರು ಥರದ ಒಂದು ಜಾಬ್ಗಳನ್ನು ನಾನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಓಕೆನಾ? ಸೊ ಇಲ್ಲಿ ಮೇನ್ ಅಂತಂದರೆ ಅಪ್ಲಸ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಅಪ್ಲಸ್ ಕಂಪನಿಯಲ್ಲಿ ಟ್ಯಾಲೆಂಟ್ ಅಕ್ವಿಸಿಷನ್ ಎಕ್ಸಿಕ್ಯೂಟಿವ್ ಫ್ರೆಷರ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇದು ಜಸ್ಟ್ ಒಂದು ದಿನದ ಹಿಂದೆ ಅಷ್ಟೇ ಬಂದಿರುವಂಥದ್ದು. ಇದು ಒಂದು ರಿಮೋಟ್ ಜಾಬು ಮತ್ತು ಇದು ಒಂದು ಮೇನ್ ಅಂತಂದರೆ ಫುಲ್ ಟೈಮ್ ಜಾಬು. ಪಾರ್ಟ್ ಟೈಮ್ ಜಾಬ್ ಏನಾದರೂ ಹುಡುಕ್ತಾ ಇದ್ದೀವಿ ಅಂತಂದರೆ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ನೀವು ಪ್ರೀವಿಯಸ್ ವೀಡಿಯೋಸ್ಗಳು ನೋಡಿ ನೀವು ಅಲ್ಲಿಂದ ಅರ್ಜಿನ ಸಲ್ಲಿಸ್ಬೋದು. ಓಕೆನಾ? ಸೊ ಇದು ಒಂದು ಫುಲ್ ಟೈಮ್ ಜಾಬು. ಸದ್ಯಕ್ಕೆ ಏನಾದರೂ ಜಾಬ್ ನಿಮ್ಗೆ ಅರ್ಜೆಂಟ್ ಇದ್ದರೆ ಸೊ ಈ ಜಾಬಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಇಲ್ಲಿ ಜಾಬ್ ಬಗ್ಗೆ ನಾನು ಇಲ್ಲಿ ಡೀಟೇಲ್ಸ್ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಅಂತಂದರೆ ಇದು ಫ್ರೆಷರ್ಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅಂತೂ ಅರ್ಜಿ ಸಲ್ಲಿಸ್ಬೋದಾ ಅಂತ. ಸೊ ಡೆಫಿನೆಟ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ಬಟ್ ಆದರೆ ಮೇನ್ ಅಂತಂದರೆ ಫ್ರೆಷರ್ಗೆ ಮೇನ್ ಅಂದರೆ ಆದ್ಯತೆನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಒಂದು ಸಾರಿ ನೀವು ಇದನ್ನು ಓದ್ಕೊಳ್ಳಿ. ಆ್ಯಂಡ್ ಮೇನ್ ಅಂತಂದರೆ ಎಕ್ಸ್ಪೆಕ್ಟೆಡ್ ಇಲ್ಲಿ ಮೇನ್ ಅಂತಂದರೆ ನೋಟಿಸ್ ಪೀರಿಯಡ್ ಹೇಳ್ತಾ ಇರೋದು 30 days ಇರುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಶಿಫ್ಟ್ ಟೈಮಿಂಗ್ ಇರುತ್ತೆ. ಇಲ್ಲಿ ಶಿಫ್ಟ್ ಟೈಮಿಂಗ್ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಸಾರಿ ನೀವು ನೋಡ್ಕೊಳ್ಳಿ. ಮೇನ್ ಅಂದರೆ ಇದು 100% ರಿಮೋಟ್ ಜಾಬ್ ಆಗಿದೆ. ಸೊ ಮೇನ್ ಇರೋದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಇದೊಂದು ಫುಲ್ ಟೈಮ್ ಜಾಬು ಮತ್ತು ಪರ್ಮನೆಂಟ್ ಪೊಸಿಷನ್ ಏನಾದರೂ ನೀವು ಹುಡುಕ್ತಾ ಇದ್ದೀರ ಅಂತಂದರೆ ದಿಸ್ ಈಸ್ ದಿ ಬೆಸ್ಟ್ ಆಪರ್ಚುನಿಟಿ. ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅನ್ನೋರಿಗೆ ಸೊ ಈ ಒಂದು ಆಪರ್ಚುನಿಟಿ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಿ ಇಂಟ್ರೆಸ್ಟ್ ಇದೆ ಅಂದರೆ ಅರ್ಜಿ ಸಲ್ಲಿಸಿ. ಇಲ್ಲಿ ಸುಮಾರು ಥರದ ಒಂದು ಜಾಬ್ ಪ್ರೊಫೈಲ್ಗಳಿಗೆ ಹೈರಿಂಗ್ ಮಾಡ್ತಾನೆ ಇರ್ತಾರೆ ಕಂಪನಿಯಲ್ಲಿ. ಬಟ್ ಅದರಲ್ಲಿ ಈ ಒಂದು ಪ್ರೊಫೈಲ್ ಏನಿದೆಯಲ್ವಾ ತುಂಬಾ ಯೂನಿಕ್ ಆಗಿದೆ. ಏನು ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಮೇನ್ ಅಂತಂದರೆ ಈ ಒಂದು ಜಾಬ್ ಏನಿದೆಯಲ್ವಾ ಇದು ಮೇನ್ ಅಂತಂದರೆ ಆ್ಯಸ್ ಎ HR ಆಗಿ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಿ. ಓಕೆ, ಕಂಪನಿ ತರಫಿಂದ ನೀವೇನು ಮಾಡ್ತೀರಾ HR ಒಂದು ರೋಲ್ಗೆ ನೀವು ಕೆಲಸ ಮಾಡ್ತೀರಾ. ಇಲ್ಲಿ Naukri.com ಆಯಿತು, ರೆಡಿಟ್ ಆಯಿತು, ಸೋರ್ಸಿಂಗ್ ಆಯಿತು, ಎಜಿಲಿಟಿ ಆಯಿತು, ಸುಮಾರು ಥರದ ಮೇನ್ ಅಂತಂದರೆ ಲಿಂಕ್ಡ್ಇನ್ ಎಲ್ಲ ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು ಮತ್ತು Naukri.com ಎಲ್ಲ ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು. ಮೇನ್ ಅವ್ರು ಹೇಳ್ತಾ ಇರುವಂಥದ್ದು ಒಳ್ಳೆ ಒಂದು ಕಮ್ಯುನಿಕೇಷನ್ ಇರಬೇಕು. ಮತ್ತು ಇವ್ರ ಕಡೆಯಿಂದ ನೀವೇನು ಮಾಡ್ತೀರಾ ಕ್ಯಾಂಡಿಡೇಟ್ನ ಇಂಟರ್ವ್ಯೂ ತೊಗೋತೀರಾ. ಓಕೆ, ಸೊ ಇಂಟರ್ವ್ಯೂ ಎಲ್ಲ ತೊಗೊಂಡು ಸೆಲೆಕ್ಷನ್ ತೊಗೊಂಡ್ರೆ ಆ್ಯಸ್ ಎ HR ಏನು ವರ್ಕ್ ಇರುತ್ತೋ ಸೊ ಅದೇ ವರ್ಕನ್ನು ನೀವು ಇಲ್ಲಿ ಇವ್ರ ವತಿಯಿಂದ ನೀವು ಮಾಡ್ತೀರಾ. ಓಕೆ, ಸೊ ಯಾವ್ಯಾವ ಪೋಸ್ಟಿಗೆ ಇಲ್ಲಿ ಒಂದು ರಿಕ್ವೈರ್ಮೆಂಟ್ ಹಾಕಿರ್ತಾರೆ ಲಿಂಕ್ಡ್ಇನ್ನಲ್ಲಿತ್ತು Naukri.com ಅಲ್ಲೆಲ್ಲ. ಸೊ ಅವ್ರ ಕಡೆಯಿಂದ ನೀವು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತೀರಾ. ಕ್ಯಾಂಡಿಡೇಟ್ಗೆ ಸೆಲೆಕ್ಷನ್ ತೊಗೊಂಡ್ಬಿಟ್ಟು ನಂತರ ನೀವು ರಿಪೋರ್ಟಿಂಗ್ ಮಾಡ್ತೀರಾ ಕಂಪನಿಗೆ. ಸೊ ಈ ರೀತಿ ಕೆಲಸ ಇರುತ್ತೆ. ಸೊ ಇದನ್ನು ನೀವು ಮಾಡ್ತೀವಿ ಅಂತಂದರೆ ಮೇನ್ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು. ಯಾಕಂದರೆ ನೀವೇ ಇಂಟರ್ವ್ಯೂ ತೊಗೋತೀರಂದಮೇಲೆ ನಿಮ್ಮ ಮಾತು ತುಂಬ ಚೆನ್ನಾಗಿರಬೇಕು. ಓಕೆ, ಮಾತು ಅಂತಂದರೆ ಅರ್ಥ ಆಯ್ತಲ್ವ. ಸೊ ಜಸ್ಟ್ ಕಮ್ಯುನಿಕೇಷನ್ ಆಗ್ತದೆ, ಕಾನ್ವರ್ಸೇಷನ್ ಆಯಿತು, ತುಂಬ ಚೆನ್ನಾಗಿರಬೇಕು. ಇನ್ನು ಮೇನ್ ಬರೋದು ಅಂದರೆ ಲ್ಯಾಂಗ್ವೇಜು. ಸೊ ಯಾವ ಲ್ಯಾಂಗ್ವೇಜು ಬರಬೇಕು ಅಂತ ನೀವೆಲ್ಲರೂ ಕೇಳ್ಬೋದು. ಸೊ ಮೇನ್ ಅಂದರೆ ಇಂಗ್ಲೀಷ್ ಅಂತೂ ಬರಲೇಬೇಕು ಈ ಒಂದು ಜಾಬ್ಗೆ. ಯಾಕಂದರೆ ಕಂಪನಿ ತುಂಬಾ ಒಂದು ಒಳ್ಳೆ ಕಂಪನಿ. ಮತ್ತು ಈ ಒಂದು ಕಂಪನಿಯಲ್ಲಿ ಈಗ ಮೇನ್ ಅಂತಂದರೆ ಇಂಗ್ಲೀಷ್ಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಬಟ್ ಕನ್ನಡದಲ್ಲಿ ಇನ್ ಕೇಸ್ ಏನಾದರೂ ಅವ್ರಿಗೆ ರಿಕ್ವೈರ್ಮೆಂಟ್ ಬಂದರೆ ಸೊ ಕನ್ನಡದ ಕ್ಯಾಂಡಿಡೇಟ್ ಕೂಡ ನೀವು ಹೈರಿಂಗ್ ಮಾಡ್ಕೋಬೋದು. ಬಟ್ ಇವಾಗ ರಿಕ್ವೈರ್ಮೆಂಟ್ ಬಂದಿರುತ್ತದೆ ಇಂಗ್ಲೀಷ್ಗೆ. ಸೊ ಇಂಗ್ಲೀಷ್ ನಿಮಗೆ ಬೇಸಿಕ್ಕು ಓದೋಕ್ಕೆ ಬರೆಯೋಕ್ಕೆ ಮಾತಾಡೋದಕ್ಕೆ ಬರುತ್ತೆ. ಓಕೆ, ನೋ ಪ್ರಾಬ್ಲಮ್ ಅಂತಂದರೆ. ಮತ್ತು ಪ್ಲಸ್ ನಿಮಗೆ ಯಾವುದಾದ್ರೂ ನಿಮಗೆ ಲೋಕಲ್ ಭಾಷೆ ಬರುತ್ತಂದು ಕೂಡ ನೀವು ಅರ್ಜಿ ಸಲ್ಲಿಸಿ. ಸೊ ಮುಂದೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಮೇನ್ ಅಂತಂದರೆ ಹೇಳಿದ್ನಲ್ವಾ ಲಿಂಕ್ಡ್ಇನ್ನಲ್ಲಿ ನಿಮ್ಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು. Naukri.com ಆಯಿತು. ಸೊ ಅಲ್ಲೆಲ್ಲ ನೀವು ಮೇನ್ ಅಂತಂದರೆ ನೋಡಿ ಮೇನ್ ಅಂದರೆ ಐಡೆಂಟಿಫೈ ಮಾಡಿಬಿಟ್ಟು ಟಾಪ್ ಟೆಕ್ ಟ್ಯಾಲೆಂಟ್ ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು ಪ್ಲಾಟ್ಫಾರ್ಮ್ನ. ಲೈಕ್ ಲಿಂಕ್ಡ್ಇನ್ ಆಯಿತು, Naukri.com ಆಯಿತು, ನಿಮ್ಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು. ಆ್ಯಂಡ್ ಮೇನ್ ಅಂತಂದರೆ ಕಂಡಕ್ಟ್ ಮೇನ್ ಅಂತಂದರೆ ನೀವು ಸ್ಕ್ರೀನಿಂಗ್ ಆಯಿತು, ಇಂಟ್ರಾಕ್ಷನ್ ವಿತ್ ಕ್ಯಾಂಡಿಡೇಟ್ ಆಯಿತು. ಸೊ ನೀವೇನು ಮಾಡ್ತೀರಾ ಸ್ಕ್ರೀನಿಂಗ್ ಎಲ್ಲ ತೊಗೋತಾ ಇರ್ತೀರ ಕ್ಯಾಂಡಿಡೇಟಿದು ಇಂಟರ್ವ್ಯೂನೆಲ್ಲ, ಮತ್ತು ಇಂಟ್ರಾಕ್ಟ್ ಎಲ್ಲ ಮಾಡ್ತಾ ಇರ್ತೀರ, ಅವ್ರ ಜೊತೆ ಮಾತಾಡ್ತಾ ಇರ್ತೀರ. ಸೊ ಮೇನ್ ಅಂತಂದರೆ ಆ ರೀತಿಯೆಲ್ಲ ತುಂಬ ಚೆನ್ನಾಗಿ ನೀವು ವರ್ಕನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಕಂಫರ್ಟ್ ಕೂಡ ಮಾಡಬೇಕಾಗುತ್ತೆ ಯಾರು ಇಂಟರ್ವ್ಯೂ ಕೊಡ್ತಾ ಇರ್ತಾರೆ ಅವ್ರಿಗೆ. ಸೊ ಹೀಗಾಗಿ ತುಂಬಾ ಪ್ರೊಫೆಷ್ನಲ್ ಆಗಿ ನಿಮಗೆ HR ಪೊಸಿಷನ್ಗೆ ನಾವು ವರ್ಕ್ ಮಾಡ್ತೀವಿ, ನಮಗೂ ಸ್ವಲ್ಪ ನಾಲೆಜ್ ಇದೆ ಅಥವಾ ನನಗೆ ಓಕೆ ನಾನು ಮಾಡ್ತೀನಿ ನನಗೆ ಸ್ವಲ್ಪ ತಿಳಿದ್ರೆ ಅಂತ ಅನ್ನೋರಿದ್ರು ಕೂಡ ಸೊ ಇದಕ್ಕೆ ಅರ್ಜಿ ಸಲ್ಲಿಸಿ. ಯಾಕಂದರೆ
ಫ್ರೆಶರಿಗೆ ಮೇನ್ ಆದ್ಯತೆನ ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇದೊಂದು ಕೂಡ ಮೇನ್ ಅಂತಂದರೆ ಮೇಂಟೈನ್ ಕ್ಯಾಂಡಿಡೇಟ್ ರಿಪೋರ್ಟ್. ಯಾರು ಇಂಟರ್ವ್ಯೂ ತೊಗೊಂಡಿರ್ತೀರಿ ನೋಡಿ ಅವ್ರದ್ದೆಲ್ಲ ರಿಪೋರ್ಟಿಂಗ್ ಮಾಡಿ ಒಂದು ರೆಕಾರ್ಡ್ಸ್ ತೊಗೊಂಡ್ಬಿಟ್ಟು, ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಕಾರ್ಡ್ಸ್ ಮಾಡಿಕೊಂಡು ನಂತರ ರಿಪೋರ್ಟ್ ಮಾಡಿ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಎಕ್ಸೆಲ್ ಶೀಟಲ್ಲಿ ಮಾಡಬೇಕಾಗುತ್ತೆ ಮೇನು. ಓಕೆ, ಸೊ ಎಕ್ಸೆಲ್ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಎಕ್ಸೆಲ್ ಏನು ನಿಮಗೆ ಜಸ್ಟ್ ಒಂದು 2-3 ದಿನದಲ್ಲಿ ಜಸ್ಟ್ ನಿಮ್ಗೆ ಆನ್ಲೈನ್ ಸುಮಾರು ಥರದ ಒಂದು ಚಿಕ್ಕ ಚಿಕ್ಕ ಕೋರ್ಸಸ್ಗಳಿರುತ್ತೆ. ಜಸ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕೆಲಸ ಮಾಡಬೇಕಂತ. ಮತ್ತು ಮಾಡ್ತಾ ಅದು ಪ್ರಾಕ್ಟೀಸ್ ಕೂಡ ಆಗುತ್ತೆ. ಓಕೆ, ಆ್ಯಂಡ್ ನೀವು ಇದಕ್ಕೆ ಮಾಡ್ತೀವಿ ಅಂತಂದರೆ ನೀವು ಈ ಕೆಲಸಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಮೇನ್ ಅಂತಂದರೆ, ಸೊ ಯಾರೆಲ್ಲ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಅಂತಂದರೆ ಮೇನ್ ಅಂತಂದರೆ ಇಲ್ಲಿ ಟೆಕ್ ಹೈರಿಂಗ್ ಆ್ಯಂಡ್ ರಿಕ್ರೂಟ್ಮೆಂಟ್ ರಿಲೇಟೆಡು ನಿಮಗೆ ಸ್ವಲ್ಪ ನಾಲೆಜ್ ಇದೆ ಅಂತಂದರೆ ಅಂದರೆ ಹೈರಿಂಗ್ ಮಾಡ್ಕೊಳ್ಳೋದಾಯಿತು, ಇಂಟರ್ವ್ಯೂ ತೊಗೊಳ್ಳೋದಾಯಿತು. ಸೊ ಆ ರೀತಿ ನಿಮಗೆ ಸ್ವಲ್ಪ ನಾಲೆಜ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಕಮ್ಯುನಿಕೇಷನ್, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಲು, ರಿಟರ್ನ್ ಆ್ಯಂಡ್ ಸ್ಪೋಕನ್ ಅಂತ ಹೇಳಿದ್ದಾರೆ. ಬರೆಯೋದಕ್ಕೂ ಬರ್ತಿರಬೇಕು, ಮಾತನಾಡೋದಕ್ಕೂ ಬರ್ತಿರಬೇಕು. ಆ್ಯಂಡ್ ಇದೊಂದು ಕೂಡ ಮೇನ್ ಅಂತಂದರೆ ನಿಮಗೆ ಇಲ್ಲಿ ನೋಡಿ ಪೀಪಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಅಬಿಲಿಟಿ ಟು ಕನೆಕ್ಟ್ ಆ್ಯಂಡ್ ಬಿಲ್ಡ್ ರ್ಯಾಪೋರ್ಟ್ ವಿತ್ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ನಾನು ಹೇಳ್ಬೇಕಂದ್ರೆ ಇದು ಸಿಂಪ್ಲಿ ನಿಮ್ಮದೊಂದು ಮೈಂಡ್ ಸೆಟ್ ಇರಬೇಕು. ನಿಮ್ದು ಹೇಗಿರಬೇಕಂದ್ರೆ ಇಂಟರ್ವ್ಯೂ ತೊಗೊಳೋದಾಯಿತು, ರಿಪೋರ್ಟಿಂಗ್ ಮಾಡೋದಾಯಿತು, ಅವ್ರದ್ದೆಲ್ಲ ರಿಪೋರ್ಟ್ಸ್ಗಳನ್ನ ಕಲೆಕ್ಟ್ ಮಾಡೋದಾಯಿತು, ಒಂದು ಪ್ರೊಫೈಲ್ ಕಂಪ್ಲೀಟ್ ಮಾಡಿ ನಂತರ ಎಕ್ಸೆಲಲ್ಲಿ ನೀವು ಇದನ್ನು ರಿಪೋರ್ಟಿಂಗ್ ಮಾಡ್ಕೊಳ್ಳೋದಾಯಿತು. ಸೊ ಇವೆಲ್ಲ ಕೆಲಸಗಳು ಮೇನ್ ಇರುತ್ತೆ. ಸೊ ಕಂಪ್ಲೀಟ್ ಇದು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಫ್ರೆಶರ್ ಇದಕ್ಕೆ ಅಪ್ಲೈ ಮಾಡ್ಬೋದು. BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಈ ಥರ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಯಾರಾದರೂ ಸ್ಪೆಷಲೈಸ್ ಮಾಡಿದರೆ HR ಒಂದು ನೀವೇನಾದರೂ ಸ್ಪೆಷಲೈಸ್ ಮಾಡಿದರೆ ಮಾರ್ಕೆಟಿಂಗ್ ರಿಲೇಟೆಡ್ ಆಯಿತು, ಸೇಲ್ಸ್ ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಯಿತು, ಈ ರೀತಿ ಏನಾದರೂ ನೀವು ಕೆಲಸ ಮಾಡಿದ್ದೀರಿ ಅಂದರೆ ಅಂಥವ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಯಾಕಂದರೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಮಾರ್ಕೆಟಿಂಗು, ಸೇಲ್ಸ್ ಮಾರ್ಕೆಟಿಂಗು ಮತ್ತು HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದವ್ರಿಗೆ. ಇಂಟರ್ನ್ಶಿಪ್ ಅವರ ಕಾಲೇಜ್ ಮೇನ್ ಪ್ರಾಜೆಕ್ಟ್ ಯಾರಾದರೂ ಇವಾಗ ಇಂಟರ್ನ್ಶಿಪ್ ಅವರ ಕಾಲೇಜ್ ಪ್ರಾಜೆಕ್ಟ್ ಮೇನ್ ಅಂತಂದರೆ ನೀವೇನಾದರೂ ರಿಕ್ರೂಟ್ಮೆಂಟು ಅಥವಾ HR ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡ್ ಏನಾದರೂ ನೀವು ವರ್ಕ್ ಮಾಡಿದರೆ ಸೊ ಅವಂಥ ಕ್ಯಾಂಡಿಡೇಟ್ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಡಿಗ್ರಿ ಪಾಸ್ ಆಗಿರಬೇಕು. ಆ್ಯಂಡ್ ಇದೊಂದು ಕೂಡ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡ್ಕೋಬೇಕು. ನಂತರ ಇಲ್ಲಿ ಕಂಪ್ಲೀಟ್ ದಿ ಸ್ಕ್ರೀನಿಂಗ್, ಇಲ್ಲೊಂದು ಸ್ಕ್ರೀನಿಂಗ್ ಇರುತ್ತೆ ನಿಮ್ಮದು. ಸ್ಕ್ರೀನಿಂಗ್ನೇ ನೀವು ಕಂಪ್ಲೀಟ್ ಮಾಡಿ ನಂತರ ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಂತ ಹೇಳಿರುವಂಥದ್ದು. ರಿಸ್ಯೂಮ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ಲಿ ಜಾಯ್ನ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಖಂಡಿತವಾಗ್ಲೂ ಜಾಯ್ನ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಟೆಲಿಗ್ರಾಮ್ ಚಾನಲ್. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಇದಂತೂ ಕೂಡ ಮೇನ್ ಅಂತಂದರೆ ಕೆಲವೊಬ್ಬರನ್ನ ಶಾರ್ಟ್ ಲಿಸ್ಟ್ ಏನು ಮಾಡಿರ್ತಾರೆ, ಆ ಶಾರ್ಟ್ ಲಿಸ್ಟ್ ಮಾಡಿದಾಗ ನಿಮಗೆ ಮೇಲ್ ಬರುತ್ತೆ ಕಂಪನಿ ಕಡೆಯಿಂದ. ಸೊ ಇದ್ರದ್ದು ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಅಪ್ಲೈ ಅಂತ ನೋಡಿ, ಜಸ್ಟ್ ಅಪ್ಲೈ ಅಂತ ಮಾಡಿದಾಗ ಸೊ ನಿಮಗೆ ಈ ರೀತಿ ಇದು ಓಪನ್ ಆಗುತ್ತೆ ಪೇಜ್. ಓಕೆ, ಸೊ ಇಲ್ಲಿ ಅಪ್ಲೈ ಅಂತ ಮಾಡಿದ್ಮೇಲೆ ಇಲ್ಲಿ ನೋಡಿದರೆ ನಿಮಗೆಲ್ಲ ಡೀಟೇಲ್ಸ್ಗಳು ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ಸಾರಿ ನೀವು ಕೂಡ ಇದನ್ನು ಓದ್ಕೊಳ್ಳಿ. ಓಕೆ, ನಾನು ನಿಮಗೆ ಲಿಂಕ್ಡ್ಇನ್ದೇ ಪೇಜ್ ಕೊಟ್ಟಿರ್ತೀನಿ. ಜಸ್ಟ್ ಇದನ್ನು ಕೂಡ ನೀವು ಓಪನ್ ಮಾಡಿ ನೆಕ್ಸ್ಟ್ ಅಪ್ಲೈ ಅಂತ ಹೇಳ್ಬಿಟ್ಟು ನಂತರ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ನಂತರ ಇಲ್ಲಿ ಅಪ್ಲೈ ಅಂತ ಮಾಡಿಬಿಟ್ಟು ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಬೇಕು. ಓಕೆ, ಅದರ್ವೈಸ್ ಇಲ್ಲಿ ಗೂಗಲಿಂದ ಕೂಡ ನೀವು ನೇರವಾಗಿ ಅರ್ಜಿನ ಸಲ್ಲಿಸ್ಬೋದು. ಜಸ್ಟ್ ನಾನು ಇಲ್ಲಿ ಗೂಗಲಿಂದ ಒಂದು ಸಾರಿ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನಂತರ ಕಂಟಿನ್ಯೂ ತೊಗೊಳಕು ಒಂದು ಇಮೇಲ್ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಸಾರಿ. ಸೊ ಅದಾದ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಫಸ್ಟ್ ಪೇಜ್ ನಾವು ಆಲ್ರೆಡಿ ಗ್ರೀನ್ ಕಲರ್ ನೋಡೋಕೆ ಸಿಗ್ತಾ ಇದೆ. ಸೊ ಇದು ಆಲ್ರೆಡಿ ನಾವು ಗೂಗಲಿಂದ ಇವಾಗ ಎಂಟ್ರಿ ಮಾಡಿದ್ದೀವಿ. ಸೊ ನಂತರ ಇಲ್ಲಿ ನೆಕ್ಸ್ಟ್ ನಿಮ್ಮದು ಪ್ರೊಫೈಲ್ ಎಲ್ಲ ಬರೀಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮದು ಕರೆಂಟ್ CTC ಇಲ್ಲಾಂದರೆ ಫ್ರೆಶರ್ ಅಂತ ಹಾಕಿ. ಆ್ಯಂಡ್ ಇಲ್ಲಿ ನಿಮ್ಮದು ಲಿಂಕ್ಡ್ಇನ್ ಪ್ರೊಫೈಲ್ ಬೇಕಾಗುತ್ತೆ URL. ಅದಿಲ್ಲ ಅಂತಂದರೆ ಇಲ್ಲಿ ನೋಡಿ ಕರೆಂಟ್ ಜಾಬ್ ಫಂಕ್ಷನ್ಸ್ ಅಂತ, ಇಲ್ಲಿ ಏನಾದರೂ ಜಾಬ್ ಮಾಡ್ತಾ ಇದ್ದರೆ ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಹೇಳಬೇಕಾಗುತ್ತೆ, ನೀವೇನು ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಫ್ರೆಶರ್ ಅಂತ ಹಾಕಿ. ಓಕೆ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ನೋಡ್ಕೊಂಬಿಟ್ಟು ನೀವು ಸೆಲೆಕ್ಟ್ ಮಾಡಿ. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಕರೆಂಟ್ ಜಾಬ್ ಫಂಕ್ಷನ್ ಕೇಳಿರ್ತಾರೆ ಅವರು. ನಂತರ ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ದಾರೆ. ರಿಸ್ಯೂಮ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ನೀಡಿರ್ತೀನಿ. ನಂತರ ನೆಕ್ಸ್ಟ್ ಅಂತ ಮಾಡಿದಾಗ ನೆಕ್ಸ್ಟ್ ನಿಮಗೆ 2 ಸ್ಟೆಪ್ ಇರುತ್ತೆ. ಇವೆರಡು ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಬೇಕು. ಸ್ಕ್ರೀನಿಂಗ್ ಎಲ್ಲ ಇರುತ್ತೆ. ಸೊ ಅವನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ, ಇವ್ರ ಕಡೆಯಿಂದ ನಿಮಗೆ ಮೇಲ್ ಬರುತ್ತೆ. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹೇಗೆ ತುಂಬೋದು ಅಂತ ಜಸ್ಟ್ ನಾನು ಐಡಿಯಾ ಕೊಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ಪ್ಲೀಸ್ ನಮ್ಮ ಕಾಮೆಂಟಲ್ಲಿ ನೀವು ಕೇಳ್ಬೋದು. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ನಿಮಗೆ ಕೇಳೋದಿದ್ರೆ ನೀವು ನಮ್ಮ ಕಾಮೆಂಟಲ್ಲಿ ಕೇಳ್ಬೋದು. ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಜಾಬ್ ಅಪ್ಡೇಟ್ ಬಂದಿದ್ದರೆ ಸೊ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತೀನಿ. ಓಕೆ, ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.